ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನೀವು ಒಂದು ಪರ್ಸನ್ ನ ಮನ್ಸಲ್ಲಿ ತಿಳ್ಕೊಳ್ಳಿ. ಆ ಪರ್ಸನ್ ನಿಮ್ಮನ್ನ ಇಷ್ಟ ಪಡ್ತಾ ಇದಾರಾ ಇಲ್ವಾ, ಅಥವಾ ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋಣ ರೀಡಿಂಗ್ ಅಲ್ಲಿ. ಓಕೆನಾ? ಇಲ್ಲಿ ನಿಮ್ಗೆ ನಾನು 2 ಪೈಲ್ಸ್ ಕೊಡ್ತೀನಿ. ಆ ಪೈಲ್ಸ್ ನೀವು ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಯೋಚನೆ ಮಾಡಿ ಯಾವ ಪೈಲ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇದೆಯೋ ಆ ಪೈಲ್ ನ ಸೆಲೆಕ್ಟ್ ಮಾಡಿ. ಓಕೆನಾ? ಈಗ ಟೈಮ್ ವೇಸ್ಟ್ ಮಾಡ್ತೀರಾ, ರೀಡಿಂಗ್ ಒಳಗಡೆ ಹೋಗೋಣ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಈ ಪೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿರೋರ್ಗೆ ರೀಡಿಂಗ್ ಮಾಡ್ತೀನಿ. ಯಾವ ಕಾರ್ಡ್ಸ್ ಬಂದಿದೆ ನೋಡೋಣ. ಡಿಸಪಾಯಿಂಟೆಡ್ ಕಾಣಿಸ್ತಾ ಇದೆ. ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ? ಇದು ಬ್ರೇಕಪ್ ಆಗಿರೋ ಸಿಚುಯೇಷನ್, ಅಥವಾ ನಿಮ್ಗೂ ಅವ್ರಿಗೂ ಸೆಟ್ ಆಗಲ್ಲ ಅನ್ನೋ ಒಂಥರ ಸಿಚುಯೇಷನ್, ಅಥವಾ ಇನ್ನ ಮ್ಯಾರೇಜ್ ವರ್ಗೂ ಇದು ಹೋಗಲ್ಲ ಅನ್ನೋ ತರ ಸಿಚುಯೇಷನ್, ಅಥವಾ ಅವ್ರು ನಿಮ್ ಪರ್ಸನ್ಗೆ ಮ್ಯಾರೇಜ್ ಆಗೋಗಿದೆ ಅನ್ನೋ ತರ ಸಿಚುಯೇಷನ್, ಅಥವಾ ನೀವು ಆಲ್ರೆಡಿ ಮ್ಯಾರಿಡ್, ನೀವು ಆ ರಿಲೇಶನ್ಶಿಪ್ ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಆಗಲ್ಲ ಅನ್ನೋ ಸಿಚುಯೇಷನ್. ಇನ್ನು ತುಂಬಾ ಸಿಚುಯೇಷನ್ಸ್ ಕಾಣಿಸ್ತಾ ಇದೆ. ನೋಡೋಣ ಇನ್ ಸ್ವಲ್ಪ ಕಾರ್ಡ್ಸ್ ತೆಗಿಯೋಣ ಕ್ಲಾರಿಟಿಗೆ. ವಾಟ್ ಎವರ್ ಈ ಪರ್ಸನ್ ಇವಾಗ ಏನ್ ದೂರ ಇದ್ದಾರೆ, ಡೆಫಿನೆಟ್ಲಿ ಇಲ್ಲಿ ದೂರ ಇರೋದು ಕಾಣಿಸ್ತಾ ಇದೆ. ಐದರ್ ಎಮೋಷನಲಿ ಆಗ್ಲಿ, ಅಥವಾ ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನೀವು ಅಂತಾನು ಇರ್ಬೋದು. ಅಂದ್ರೆ ನೀವು ಅಥವಾ ಅವರು ಫ್ರೆಂಡ್ಸ್ ಆಗಿರೋಣ, ಇದು ರಿಲೇಶನ್ಶಿಪ್ ಬೇಡ ಅಂತಾನು ಹೇಳಿರೋದು ಕಾಣಿಸ್ತಾ ಇದೆ. ಯಾಕಂದ್ರೆ ಇಬ್ರಲ್ಲಿ ಒಬ್ರು ಡಿಸಪಾಯಿಂಟ್ ಆಗಿದ್ದೀರಾ. ಇಲ್ಲಿ ಲವ್ ಸಕ್ಸಸ್ ಆಗಿಲ್ಲ ಅಂತಾನೋ, ಅಥವಾ ಅವ್ರ ಮನ್ಸಲ್ಲಿರೋ ಮಾತನ್ನ ಹೇಳಕ್ ಆಗಿಲ್ಲ ಅಂತಾನೋ, ಅಥವಾ ತುಂಬಾ ಪ್ರೀತಿ ಇದೆ ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ಅಂತಾನೋ, ಏನೋ ಒಂದು ಹೆಲ್ಪ್ಲೆಸ್ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ಇನ್ನೊಂದ್ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಪ್ರೀತಿ ಇದೆ ಬಟ್ ನಾನೇನು ಮಾಡಕ್ಕಾಗಲ್ಲ ಇವಾಗ. ಅಂದ್ರೆ ತುಂಬಾ ಟ್ರೈ ಮಾಡಿದೆ ನಾನು, ಬಟ್ ಟ್ರೈ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಡಿಸಪಾಯಿಂಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವಾಗ ಪ್ರಸ್ತುತ ಅವ್ರು ನೋಡಿದ್ರೆ ರೈಟ್ ನಾವು ಅವರು ಏನು ಯೋಚನೆ ಮಾಡ್ತಾ ಇಲ್ಲ, ಸೈಡ್ ಅಲ್ಲಿ ಇಟ್ಟಿದ್ದಾರೆ ನಿಮ್ ರಿಲೇಶನ್ಶಿಪ್ ನ ಅಂತ ಹೇಳ್ಬೋದು. ಏನು ಆಕ್ಷನ್ ತಗೊಳಕ್ಕೂ ಅವ್ರು ಇಷ್ಟಪಡ್ತಾ ಇಲ್ಲ, ಸೈಡ್ ಅಲ್ಲಿ ಇಟ್ಟು ಅವ್ರ ಲೈಫ್ ನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ಸ್ವಲ್ಪ ಜನ ಮೀನ್ಸ್ ರೆಸ್ಟ್ ತಗೊಳ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಎಷ್ಟು ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗ್ತಾ ಇಲ್ಲ. ಅದು ನಿಮ್ ಸೈಡ್ ಇಂದ ಆಗ್ಲಿ ಅಥವಾ ಅವ್ರ ಸೈಡ್ ಇಂದ ಆಗ್ಲಿ ಅದು ವರ್ಕೌಟ್ ಆಗ್ತಾ ಇಲ್ಲ. ಸೊ ಟ್ರೈ ಮಾಡಿ ಸುಸ್ತಾಗಿ ಅವರು ಇವಾಗ ಸೈಡ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಪರ್ಸನ್ಗೆ ಇಷ್ಟ ಇಲ್ವಾ ಅಂತ ಕೇಳೋದಾದ್ರೆ ಇಲ್ಲ, ಆಬ್ವಿಯಸ್ಲಿ ಅವ್ರಿಗೆ ಇಷ್ಟ ಇದೆ, ಆದ್ರೆ ಹೆಲ್ಪ್ಲೆಸ್ನೆಸ್, ಅವ್ರಿಗೆ ಏನು ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಆಮೇಲೆ ಇಲ್ಲಿ ಕಾರ್ಡ್ಸ್ ಪ್ರಕಾರ ತುಂಬಾ ಜನಗೆ ಮದ್ವೆ ಎನರ್ಜಿನೇ ಕಾಣಿಸ್ತಾ ಇದೆ. ಅಂದ್ರೆ ಮದ್ವೆ ಸ್ವಲ್ಪ ಜನಕ್ಕೆ ಸೆಟ್ ಆಗಿದೆ, ಒಂದ್ ಸ್ವಲ್ಪ ಜನಕ್ಕೆ ಆಲ್ರೆಡಿ ಆಗೋಗಿರೋದು ಕಾಣಿಸ್ತಾ ಇದೆ. ಇವಾಗ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾ ಇದೆ. ಸೊ ಅದರಿಂದ ನಿಮ್ಗೆ ಏನ್ ತಗೋಬೇಕು, ಏನ್ ಆಕ್ಷನ್ ತಗೋಬೇಕು, ಏನ್ ನಿರ್ಧಾರ ಡಿಸಿಷನ್ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ಇಲ್ಲಿ ಇನ್ನೊಂದ್ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಲ್ಲಿ ಅವ್ರ ಹಸ್ಬೆಂಡ್ ಇರ್ಲಿ ಅಥವಾ ಅವ್ರ ವೈಫ್ ಇರ್ಲಿ, ಯಾರೇ ಇದ್ರು ನಿಮ್ ಪ್ಲೇಸ್ ಅಂತೂ ಅದು ಡಿಫ್ರೆಂಟ್. ಅದು ತುಂಬಾ ಆ ಪ್ಲೇಸ್ಗೆ ಯಾರನ್ನು ರೀಪ್ಲೇಸ್ ಮಾಡಕ್ ಆಗಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಮತ್ತೆ ನಿಮ್ ಮೇಲೆ ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅಂತಾನು ಹೇಳ್ಬೋದು. ಅಂಡ್ ಇನ್ನ ಸಿಂಗಲ್ಸ್ ಅಲ್ಲಿ ಇರೋರಾದ್ರೆ ಅವ್ರಿಗೆ ಅವ್ರ ಪ್ರೀತಿಗೆ ಅಡ್ಡ ಬರ್ತಾ ಇರೋದು ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಯಾರೋ ಬೇರೆ ಹುಡುಗ ಅಥವಾ ಹುಡುಗಿ ಬಂದಿರ್ಬೋದು ಅಂತಾನು ಕಾಣಿಸ್ತಾ ಇದೆ. ಸೊ ಅವ್ರ ಎಂಟ್ರಿಯಿಂದ ನಿಮ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ಇವಾಗ ಅಂತ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಅಂಡ್ ಇನ್ ಸ್ವಲ್ಪ ಜನಕ್ಕೆ ಮ್ಯಾರೇಜ್ ವರ್ಗೂ ಹೋಗುತ್ತೆ ನಿಮ್ ರಿಲೇಶನ್ಶಿಪ್ ಅಂತ ಆಸೆ ಇಟ್ಕೊಂಡಿದ್ರಿ ಇಷ್ಟು ದಿನ, ಬಟ್ ಇವಾಗ ಸಡನ್ ಆಗಿ ಥರ್ಡ್ ಪರ್ಸನ್ ಎಂಟರ್ ಆಗಿದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ ಪರ್ಸನ್ ನಿಮ್ಮನ್ನ ಅವಾಯ್ಡ್ ಮಾಡಿ ಆ ಪರ್ಸನ್ ಜೊತೆ ಹ್ಯಾಪಿ ಇದ್ದಾರೆ. ಅದ್ರಿಂದ ನೀವು ಡಿಸಪಾಯಿಂಟ್ ಆಗಿರೋದು ಕಾಣಿಸ್ತಾ ಇದೆ ಸ್ವಲ್ಪ ಜನಕ್ಕೆ. ನೀವ್ ಇನ್ನೂ ಆ ಪರ್ಸನ್ ಮನ್ಸಲ್ಲಿ ಇದೀರಾ, ಅದು ಅವ್ರಿಗೂ ಗೊತ್ತು. ಬಟ್ ಏನಂದ್ರೆ ಅವ್ರ ಲೈಫಲ್ಲಿ ಅವ್ರ ಮುಂದಕ್ಕೆ ಹೋಗ್ಬೇಕು ಅಂತ ಮೂವ್ ಆಗ್ತಾ ಇದ್ದಾರೆ. ನಿಮ್ಗೆ ಅವ್ರ ಮನ್ಸಲ್ಲಿ ಎಂತ ಪ್ಲೇಸ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ವೈಫ್ ಅಂಡ್ ಹಸ್ಬೆಂಡ್ ಗೆ ಕೊಡ್ತಾರಲ್ಲ ಅಂತ ಇಂಪಾರ್ಟೆಂಟ್ ಪ್ಲೇಸ್ ನೇ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನ್ ಯೂಸ್, ಮ್ಯಾರೇಜ್ ವರ್ಗೂ ಹೋಗಿಲ್ಲ ಅಂದ್ರೆ ಅಷ್ಟು ಪ್ರೀತಿ ಇದ್ದು ಏನ್ ಯೂಸ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀರಾ, ಏನು ಮೂವ್ಮೆಂಟೇ ಇಲ್ಲ, ಸೈಲೆಂಟ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಅವರು ನಿಮ್ಗೆ ಏನು ಹೇಳ್ತಾ ಇಲ್ಲ, ಅವ್ರ ಕಡೆಯಿಂದ ನಿಮ್ಗೆ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ಐದರ್ ನಿಮ್ ರಿಲೇಶನ್ಶಿಪ್ ಎಂಡೋ ಆಗ್ತಾ ಇಲ್ಲ, ಈ ಕಡೆ ಮೂನೂ ಆಗ್ತಾ ಇಲ್ಲ. ಅದು ಆ ತರ ಸ್ಟಕ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮನ್ನು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ, ಅವರು ರೆಸ್ಟ್ ತಗೊಳ್ತಾ ಇದ್ದಾರೆ. ಬಟ್ ಅವ್ರು ಸ್ಟೆಪ್ ತಗೋಬೇಕು ಅಂತ ಇದ್ದಾರೆ, ಬಟ್ ಇನ್ನು ಪ್ಲಾನ್ ಮಾಡ್ಕೊಂಡಿಲ್ಲ ಏನ್ ಸ್ಟೆಪ್ ತಗೋಬೇಕು ಅಂತ. ಬಟ್ ಅವ್ರಿಗೆ ಏನಾದ್ರೂ ಒಂದ್ ಸ್ಟೆಪ್ ತಗೋಬೇಕು ಅಂತ ಮೈಂಡ್ ಅಲ್ಲಿ ಇದೆ. ಯಾಕಂದ್ರೆ ಅವ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಗೆ, ಮತ್ತೆ ಒಂದು ಸೋಲ್ಮೇಟ್ ಕನೆಕ್ಷನ್ ನ ಫೀಲ್ ಮಾಡ್ತಾ ಇದ್ದಾರೆ ನಿಮ್ ಜೊತೆ. ಅಥವಾ ಇನ್ ಸ್ವಲ್ಪ ಜನಕ್ಕೆ ನಿಮ್ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ. ಅವರು ದೊಡ್ಡವರಾಗಿರ್ಬೋದು ವಯಸ್ಸಲ್ಲಿ, ಅಥವಾ ಚಿಕ್ಕವರಾಗಿರ್ಬೋದು, ಆರ್ ಜಸ್ಟ್ ಮ್ಯಾರಿಡ್ ಅಷ್ಟೇ. ನೀವು ಮಿಸ್
ಮಿಸ್ ಮಾಡ್ಕೊಂಡ್ಬಿಟ್ರೆ ಆ ಪರ್ಸನ್ ಜಸ್ಟ್ ಮ್ಯಾರಿಡ್ ಅಷ್ಟೇ. ಅಂಡ್ ಇನ್ ಸ್ವಲ್ಪ ಜನಕ್ಕೆ ಅವರು ಮದ್ವೆ ಆಗಿದ್ರು ನಿಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ನಿಮ್ಮನ್ನ, ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತಾನೆ ಹೋಲ್ಡ್ ಮಾಡಿಸ್ತಾ ಇದಾರೆ ನಿಮ್ಮನ್ನ, ಮುಂದಕ್ಕೆ ಏನು ಅಂತಾನು ಹೇಳ್ತಾ ಇಲ್ಲ. ಇಲ್ಲೆಲ್ಲ ಫೀಲಿಂಗ್ಸ್ ಕಾರ್ಡೇ ಬರ್ತಾ ಇದೆ. ಅವ್ರು ನಿಮ್ಮನ್ನ ಏನ್ ಪ್ರೀತಿ ಮಾಡ್ತಾ ಇದಾರೆ, ಅವ್ರ ಒಪಿನಿಯನ್ ಏನು ಎಲ್ಲ ಅದೇ ಬರ್ತಾ ಇದೆ. ಆಕ್ಷನ್ ಕಾರ್ಡೇ ಬರ್ತಾ ಇಲ್ಲ. ಅವ್ರು ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಹೊಸ ಸ್ಟೆಪ್ ತಗೋಬೇಕು ಅಂತ ಇದೆ ಅವ್ರ ಮೈಂಡ್ ಅಲ್ಲಿ. ಬಟ್ ಅದಕ್ಕೆ ಏನ್ ಆಕ್ಷನ್ ತಗೋಬೇಕು ಅನ್ನೋದು ಆಕ್ಷನ್ ಕಾರ್ಡೇ ಬರ್ತಾ ಇಲ್ಲ ಇಲ್ಲಿ ಏನು ಹೇಳ್ದಿರಾ ಅವರು ಅಲ್ಲಿ ತೊಂದ್ರೆ ಫೀಲ್ ಮಾಡ್ತಾ ಇದಾರೆ, ನಿಮ್ಗೂ ತೊಂದ್ರೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಇನ್ ಸ್ವಲ್ಪ ಜನಗೆ ಅವರು ಟೈಮು ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನ್ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇದು ನೀವು ಬಂದು ಇಲ್ಲಿ ರೀಡಿಂಗ್ ನೋಡೋವರೆಗೂ ಆ ಪರ್ಸನ್ಗೆ ಈ ತರ ಫೀಲಿಂಗ್ಸ್ ಇದೆ ಅಂತಾನು ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಿಮ್ಗೆ ಅನ್ಸ್ಬೋದು ಇಷ್ಟು ಫೀಲಿಂಗ್ಸ್ ಇದ್ರೆ, ಅವ್ರಿಗೆ ಇಷ್ಟು ಯೋಚನೆಗಳು ಇದ್ರೆ ಅವ್ರು ನಿಮ್ ಹತ್ರ ಶೇರ್ ಮಾಡ್ಕೋಬಹುದಲ್ವಾ ಅಂತ. ಇನ್ ಕೇಸ್ ಅವ್ರ ಹತ್ರ ಓಪನ್ ಆಗಿ ಮಾತಾಡಿದ್ರೆ ನೀವು ದೂರ ಆಗ್ತೀರಾ, ನಿಮ್ಮನ್ನ ಮಿಸ್ ಮಾಡ್ಕೋಬೇಕಾಗುತ್ತೆ ಅಂತಾನೆ ಅವ್ರು ಹೇಳ್ತಾ ಇಲ್ಲ. ಹಾಗಂತ ಅವ್ರು ಸ್ವಾರ್ಥಿ ಅಂತ ಅನ್ಕೋಬೇಡಿ, ಸ್ವಾರ್ಥ ಅಲ್ಲ, ಅವರು ಒಂದು ಸೋಲ್ಮೇಟ್ ಬಾಂಡ್ ನ ನಿಮ್ಮಲ್ಲಿ ಫೀಲ್ ಮಾಡ್ತಾ ಇದಾರಲ್ಲ, ಅದರಿಂದ ಅವರು ನಿಮ್ಗೆ ನೋವು ಕೊಡೋದ್ ಬೇಡ ಅಂತ ಅವರು ಓಪನ್ ಆಗಿ ಎಲ್ಲ ಹೇಳ್ತಾ ಇಲ್ಲ. ಹೋಪ್ ನಿಮ್ಗೆ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಇವಾಗ ಈ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರ ರೀಡಿಂಗ್ ನೋಡೋಣ. ಈ ಫೈಲ್ಸ್ಗೆ ಕಾರ್ಡ್ಸ್ ಯಾವ್ದು ಬಂದಿದೆ ಅಂತ ನೋಡೋಣ. ಲವರ್ಸ್ ಕಾರ್ಡ್ ಬಂದಿದೆ. ಯಾರ್ಯಾರು ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವ್ರ ಫ್ರೆಂಡ್ಸ್ ಆದ್ರೂ ಆಗಿರ್ಬೋದು, ಲವರ್ಸ್ ಆದ್ರೂ ಆಗಿರ್ಬೋದು, ಮ್ಯಾರಿಡ್ ಆದ್ರೂ ಆಗಿರ್ಬೋದು, ಅನ್ಮ್ಯಾರಿಡ್ ಆದ್ರೂ ಆಗಿರ್ಬೋದು, ಅಥವಾ ಬೇರೆ ಪರ್ಸನ್ ಜೊತೆ ಮ್ಯಾರೇಜ್ ಆಗಿರ್ಬೋದು. ಇನ್ನ ನೀವು ಯಾರನ್ನಾದ್ರೆ ಮೈಂಡ್ ಅಲ್ಲಿ ಇಟ್ಕೊಂಡು, ಮನ್ಸಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರೋ ಆ ಪರ್ಸನ್ ನ ನೀವು ತುಂಬಾ ತುಂಬಾ ಇಷ್ಟ ಪಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ಅಂಡ್ ಅವ್ರ ಜೊತೆ ಫಿಸಿಕಲ್ ಆಗಿ ಕೂಡ ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಮೇ ಬಿ ಏಜ್ ಇರ್ಬೋದು, ಅಥವಾ ಕ್ಯಾಸ್ಟ್ ಇರ್ಬೋದು, ಅಥವಾ ಸ್ಟೆಬಿಲಿಟಿ ಇರ್ಬೋದು, ಸ್ಟೇಟಸ್ ಅಥವಾ ಫ್ಯಾಮಿಲಿ, ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಇನ್ ಸ್ವಲ್ಪ ಜನ ರಿಲೇಟಿವ್ಸ್ ಇದ್ದೀರಾ, ಬಟ್ ಇವ್ ಮನೆಗೆ ಕೊಡಲ್ಲ ಅನ್ನೋ ತರಾನು ಇರುತ್ತೆ. ಅಂದ್ರೆ ಅವರು ಮೈಂಡ್ ಸೆಟ್ ಮೇಲೆನೂ ಡಿಪೆಂಡ್ ಆಗುತ್ತೆ. ಈ ಪರ್ಸನ್ ನ ಬಿಟ್ಟು ಪ್ರಪಂಚದಲ್ಲಿ ಇನ್ ಬೇರೆ ಯಾರ್ ಪರ್ಸನ್ ಆದ್ರೂ ತಗೊಬ ನಿಂಗ್ ಕೊಟ್ಟು ಮದ್ವೆ ಮಾಡ್ತೀವಿ ಅನ್ನೋ ತರಾನು ಇರುತ್ತೆ ಫ್ಯಾಮಿಲಿಯಲ್ಲಿ. ಸೊ ಇಲ್ಲಿ ನೀವು ಥಿಂಕ್ ಮಾಡ್ತಾ ಇರೋ ಪರ್ಸನ್ ಹೇಗಂದ್ರೆ ಅವ್ರಿಗೆ ನೀವಂದ್ರೆ ತುಂಬಾ ಇಷ್ಟ. ಅಂಡ್ ಈ ಪರ್ಸನ್ಗೆ ಏನಂದ್ರೆ ಈ ರಿಲೇಶನ್ಶಿಪ್ ನ ಮುಂದಕ್ಕೆ ತಗೊಂಡು ಹೋಗ್ಬೇಕಾ ಹೋಗ್ಬಾರ್ದಾ, ನೆಕ್ಸ್ಟ್ ಆಕ್ಷನ್ ಏನ್ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂಡ್ ಏನಂದ್ರೆ ಕನ್ಫ್ಯೂಷನ್ ಅಲ್ಲಿ ಜಗ್ಲಿಂಗ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಈ ತರ ಬೇಕು ರಿಲೇಶನ್ಶಿಪ್ ನಾನ್ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ಈ ರಿಲೇಶನ್ಶಿಪ್ ಫ್ಲೋ ಅಲ್ಲಿ ಹೋಗ್ತಾ ಇದೆಯಲ್ಲ ಹಾಗೆ ಹೋಗ್ಕೊಳ್ಳಿ ಅಂತಾನು ಇರ್ತಾರೆ. ಅಂಡ್ ಯಾವ್ದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅವ್ರಿಗೆ ಆ ಕ್ಲಾರಿಟಿ ಸಿಕ್ಕಿದ್ಮೇಲೆ ಮುಂದಕ್ಕೆ ಹೋಗೋದಾ ಅಥವಾ ಬಿಡೋದಾ ಅನ್ನೋದು ಅವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಗರ್ಲ್ ಅಥವಾ ವುಮೆನ್ ಅಥವಾ ಹುಡುಗ ಅಥವಾ ಮೆನ್ ಯಾರೇ ನೋಡ್ತಾ ಇರ್ಬೋದು, ಅವ್ರ ಮೈಂಡ್ ಅಲ್ಲಿ ಏನಂದ್ರೆ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ, ಅವ್ರು ತುಂಬಾ ವೆಯ್ಟ್ ಮಾಡ್ತಾ ಇದಾರೆ. ಅವ್ರು ಇವಾಗ ಪ್ರೆಸೆಂಟ್ ಗೆ ಏನ್ ಡಿಸಿಷನ್ಸ್ ತಗೊಳ್ತಾ ಇಲ್ಲ. ಅವ್ರು ಫ್ರೀ ಆಗಿದ್ ಸೆಕೆಂಡ್ಗೂ ಅವರು ನಿಮ್ ರಿಲೇಶನ್ಶಿಪ್ ಬಗ್ಗೆನೆ ಥಿಂಕ್ ಮಾಡ್ತಾ ಇರ್ತಾರೆ. ಏನ್ ಮಾಡ್ಬೇಕು, ಏನ್ ಮಾಡೋದು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಸ್ಟ್ರೈಟ್ ಆಗಿ ಅವ್ರು ಥಿಂಕ್ ಮಾಡ್ತಾ ಇಲ್ಲ, ಎಲ್ಲ ಮೆಸ್ಅಪ್ ಮಾಡ್ಕೊಳ್ತಾ ಇದಾರೆ, ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದಾರೆ. ಅಂಡ್ ಇಲ್ಲಿ ಸ್ವಲ್ಪ ಜನ ಅವ್ರ ಲೈಫ್, ಅವ್ರ ಗ್ರೋತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೆಲ್ಫ್ ಲವ್ ಇದೆ ಅವ್ರಿಗೆ ಅಂತಾನು ಕಾಣಿಸ್ತಾ ಇದೆ. ಸ್ವಲ್ಪ ಜನ ಹಾಗೆ ಇರ್ತಾರೆ, ಎಂಪರರ್ ಹಾಗೆ, ಫಸ್ಟ್ ಅವ್ರು ಚೆನ್ನಾಗಿರ್ಬೇಕು, ಆಮೇಲೆ ಎಲ್ಲರೂ ಅವ್ರ ಹಿಂದೆ ಇರ್ಬೇಕು ಅನ್ನೋ ತರ. ಅಂಡ್ ಕ್ಲಾರಿಟಿ ಇಲ್ಲ, ಕ್ಲಾರಿಟಿಗೋಸ್ಕರ ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ, ಯೋಚನೆ ಮಾಡ್ತಾನೆ ಇರ್ತಾರೆ. ಅಂಡ್ ಯೋಚನೆ ಮಾಡಿ ಅಳು ಬಂದ್ರೆ ಅಳ್ತಾರೆ. ನಿಮ್ಗೆ ಅನ್ಸ್ಬೋದು ಈ ಪರ್ಸನ್ ನಿಮ್ಗೋಸ್ಕರ ಅಳ್ತಾರ ಅಂತ, ಬಟ್ ಅವರು ನೈಟ್ ಟೈಮ್ ನಿದ್ದೆ ಹೋಗ್ದಿರ ಸಮ್ಟೈಮ್ಸ್ ಅಳೋದು ಇಲ್ಲಿ ಕಾಣಿಸ್ತಾ ಇದೆ. ನೀವ್ ಎವ್ರಿ ಡೇ ಅವ್ರನ್ನ ನೋಡೋವಾಗ ನೀವು ಅಬ್ಸರ್ವ್ ಮಾಡೋ ರೀತಿ ನೋಡಿದ್ರೆ ಅವ್ರಿಗೆ ನಿಮ್ಗೇನು ನಿಮ್ ಬಗ್ಗೆ ಏನು ಫೀಲಿಂಗ್ಸ್ ಇಲ್ಲ ಅನ್ನೋ ತರ ಇರೋದು ನಿಮಗ್ ಕಾಣಿಸುತ್ತೆ. ಬಟ್ ಅವರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರು ತೋರ್ಸ್ಕೊಳ್ತಾ ಇಲ್ಲ ಅಷ್ಟೇ. ನೀವ್ ಅನ್ಕೊಳ್ತೀರಾ ಈ ಮನುಷ್ಯಗೆ ಫೀಲಿಂಗ್ಸ್ ಅನ್ನೋದು ಇದೆಯಾ? ಫಸ್ಟ್ ಆಫ್ ಆಲ್ ಸ್ವಲ್ಪನೂ ಫೀಲಿಂಗ್ಸ್ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ, ಸ್ಟೋನ್ ತರ ಇದಾರೆ. ಅಸಲ್ಗೆ ಇವ್ರಿಗೆ ಪ್ರೀತಿ ಅನ್ನೋದು ಇದೆಯಾ ಅನ್ನೋದೇ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅವ್ರನ್ನ ನೋಡಿದಾಗ. ಅಂದ್ರೆ ಅವ್ರು ಕೂಡ ಹಾಗೆ ಬಿಹೇವ್ ಮಾಡ್ತಾರೆ. ಒಂದ್ 4 ದಿನ ಎಮೋಷನಲಿ ಚೆನ್ನಾಗಿದ್ರೆ ನಿಮ್ ಜೊತೆ ರೆಸ್ಪಾನ್ಸ್ ಮಾಡ್ಕೊಂಡು, ಇನ್ ಸ್ವಲ್ಪ ದಿನಕ್ಕೆ ಏನು ರೆಸ್ಪಾನ್ಸೇ ಇಲ್ದಿರಾ, ಏನಾದ್ರು ಕೇಳ್ದಾಗ ಏನು
ಅಷ್ಟೇ ಒನ್ ವರ್ಡ್ ಅಲ್ಲಿ ಆನ್ಸರ್ ಕೊಡೋ ತರಾನು ಇರ್ತಾರೆ. ಅಂಡ್ ಅವ್ರು ನಿಮ್ಗೆ ಹೇಳ್ತಾ ಇರ್ತಾರೆ ತುಂಬಾ ಜಾಸ್ತಿ ಯೋಚನೆ ಮಾಡ್ಬೇಡ ಅಂತ, ಬಟ್ ಇಲ್ಲಿ ಅವರೇ ಯೋಚನೆ ಮಾಡ್ತಾ ಇರ್ತಾರೆ ಜಾಸ್ತಿ ಅಂತ ಹೇಳ್ಬೋದು. ಅಂಡ್ ಇವ್ರು ನೋಡೋಕೆ ಮೆಚೂರ್ಡ್ ಪರ್ಸನ್ ತರ ಕಾಣಿಸ್ತಾರೆ, ಬಟ್ ಇಮ್ಮೆಚೂರ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದಾರೆ, ಹೋಲ್ಡ್ ಮಾಡ್ತಾ ಇದಾರೆ ಹೊರತು ನೆಕ್ಸ್ಟ್ ಏನ್ ಆಕ್ಷನ್ ತಗೋಬೇಕು ಅಂತ ಅವರು ಇನ್ನು ಡಿಸಿಷನ್ ತಗೊಳ್ತಾರೆ, ಎಲ್ಲ ಮೆಸ್ಅಪ್ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಪರ್ಸನ್ ಎಲ್ಲ ವಿಷಯದಲ್ಲೂ ತುಂಬಾ ಆತರವಾಗಿರ್ತಾರೆ ಅಂತಾನು ಕಾಣಿಸ್ತಾ ಇದೆ. ಅದ್ರಲ್ಲಿ ನಿಮ್ ರಿಲೇಶನ್ಶಿಪ್ ಅಲ್ಲೂ ಆತರ ಪಡಕ್ ಹೋಗಿ ಎಲ್ಲ ಮೆಸ್ಅಪ್ ಮಾಡ್ಕೊಂಡಿರೋದು ಅಂತಾನು ಕಾಣಿಸ್ತಾ ಇದೆ. ಆದ್ರೆ ನಿಮ್ ಪರ್ಸನ್ಗೆ ತುಂಬಾ ನಾನು ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅವ್ರ ಲೈಫ್, ಅವ್ರ ಗ್ರೋತ್, ಅವ್ರ ಫ್ಯಾಮಿಲಿ, ಅವ್ರಿಗೆ ಪ್ರಪಂಚದಿಂದ ಅವ್ರಿಗೇನ್ ರೆಸ್ಪೆಕ್ಟ್ ಸಿಗ್ತಾ ಇದೆ, ಜನ ಏನ್ ಅನ್ಕೊಳ್ತಾರ ಅವ್ರನ್ನ, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಅವ್ರಿಗೆ ಇನ್ನೊಂದ್ ಏನ್ ಫೀಲ್ ಆಗ್ತಾ ಇದೆ ಅಂದ್ರೆ, ಚಿಕ್ಕವಾಗಿಂದ ಅವ್ರ ಫ್ಯಾಮಿಲಿ ಅಲ್ಲಾಗ್ಲಿ ಅಥವಾ ಅವ್ರ ರಿಲೇಟಿವ್ಸ್ ಅಲ್ಲಾಗ್ಲಿ ಈ ಪರ್ಸನ್ ಈ ತರ ಏನಂದ್ರು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ ಇವರು. ತುಂಬಾ ಟ್ರೆಡಿಷನಲ್ ಆಗಿರ್ತಾರೆ, ಫ್ಯಾಮಿಲಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ರಿಲೇಟಿವ್ಸ್ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಅಂತ ಪರ್ಸನ್ ಅಲ್ಲ ಇವರು ಅನ್ನೋದನ್ನ ಅವ್ರಿಗೆ ಚಿಕ್ಕವಾಗಿಂದ ಅವ್ರಿಗೆ ಸ್ವಲ್ಪ ಮೈಂಡ್ ಅಲ್ಲಿ ಇರೋ ತರ ಇವರು ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರು ಅಂತ ವಾತಾವರಣದಲ್ಲಿ ಬೆಳೆದಿದ್ದಾರೆ. ಸೊ ಆ ಮೈಂಡ್ ಸೆಟ್ ನ ಅವ್ರು ಅನ್ಕೊಂಡಿರೋ ರೀತಿನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಇಲ್ಲಿ ನಿಮ್ ಜೊತೆ ಆನ್ ಅಂಡ್ ಆಫ್ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ದಿನ ನಿಮ್ ಜೊತೆ ಚೆನ್ನಾಗಿರೋದು, ಇನ್ ಸ್ವಲ್ಪ ದಿನ ಬೇಡ ಅಂತ ಹೋಲ್ಡ್ ಮಾಡೋದು, ಆ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡ್ದಾಗೆ ಹೇಳೋದಲ್ವಾ ಇಮ್ಮೆಚೂರ್ ಅಂತ. ನೀವಿಬ್ರು ಲೈಫ್ ಅಲ್ಲಿ ಹ್ಯಾಪಿ ಆಗಿರೋದಕ್ಕೆ ಏನ್ ಬೇಕೋ ಅದಲ್ಲ ಇವ್ರಿಗೆ ಇಂಪಾರ್ಟೆಂಟ್, ಬೇರೆ ಬೇಡದೇ ಇರೋದೆಲ್ಲಾನು ಬೇಕಾಗಿದೆ ಇವ್ರಿಗೆ. ಅಂಡ್ ಆಮೇಲೆ ಅವರೇ ಥಿಂಕ್ ಮಾಡಿ, ಯೋಚನೆ ಮಾಡಿ ಅವರೇ ನೋವು ತಿಂತಾರೆ. ಅಂದ್ರೆ ಅವ್ರಿಗೆ ಬೇಕು ಅನಿಸ್ತಾ ಇದೆ, ಅವ್ರಿಗೆ ಪ್ರೀತಿ ಬೇಕು ಅನಿಸ್ತಾ ಇದೆ, ಬಟ್ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅಂಡ್ ತುಂಬಾ ಆಪ್ಷನ್ಸ್ ಇದೆ ಅವ್ರಿಗೆ, ಬಟ್ ನಿಮ್ಮಲ್ಲಿ ಇರೋ ಆ ಬಾಂಡಿಂಗ್ ಅದೇ ಬೇರೆಯವ್ರ ಹತ್ರ ಎಲ್ಲ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮನ್ನ ಬಿಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಒಳಗಡೆ ಅಷ್ಟು ನೋವು ತಿಂತಾರೆ, ಬಟ್ ಹೊರಗಡೆ ಮಾತ್ರ ಪ್ರಾಕ್ಟಿಕಲ್ ಪರ್ಸನ್, ತುಂಬಾ ಧೈರ್ಯವಂತರು ಅನ್ನೋ ತರನು ಕಾಣಿಸ್ಕೊಳ್ತಾರೆ. ಇಲ್ಲಿ ನಿಮ್ ಪರ್ಸನ್ ನಿಮ್ಗೆ ಯಾವ್ದೊಂದು ಕ್ಲಾರಿಟಿ ಕೊಟ್ರೆ ನೀವಾದ್ರೂ ಮೂವ್ ಆನ್ ಆಗ್ಬೋದು, ಅಥವಾ ಅವ್ರಾದ್ರೂ ಮೂವ್ ಆನ್ ಆಗೋ ಯೋಚನೆ ಏನಾದ್ರು ಮಾಡ್ಬೇಕು. ಇಲ್ಲಿ ಏನು ಮಾಡ್ದಿರ ಅವ್ರು ನಿಮ್ ಕ್ಲಾರಿಟಿನೂ ಕೊಡ್ದಿರಾ ನಿಮ್ಮನ್ನ ಹೋಲ್ಡ್ ಅಲ್ಲಿ ಇಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇವ್ರನ್ನ ಹಿಂಗೆ ಬಿಟ್ರೆ ಇನ್ನು ಎಷ್ಟು ವರ್ಷ ಹೀಗೆ ಮಾಡ್ತಾ ಇರ್ತಾರೋ, ಆನ್ ಅಂಡ್ ಆಫ್ ಆಗ್ತಾ ಇರ್ತಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಪೆಲ್ ರೀಡಿಂಗು ಅಷ್ಟೇ ಗೈಸ್. ನಿಮ್ಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಪ್ಲೀಸ್ ಮರಿದಿರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.